ಸೊ ಈ ರೀತಿಯಾಗಿ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, RCB ಗೆಲ್ಲಬೇಕು ಅಂತ ಹೇಳಿದ ತಕ್ಷಣವೇ ಈತ ತನ್ನ ಆಟವನ್ನ ಶುರು ಮಾಡ್ತಾನೆ. RCBಯನ್ನ ಗೆಲ್ಲಿಸ್ತೀನಿ ಅಂತ ವಿಚಿತ್ರವಾಗಿ ವರ್ತನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆತನ ವರ್ತನೆ ನೋಡಿ ನಮ್ಮ ತಂಡವೇ ಬೆಚ್ಚಿ ಬೀಳುತ್ತೆ. ಆ ರೀತಿಯಾಗಿ ವರ್ತನೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೂದಲು ಹಾರಾಡಿಸಿ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತಾನೆ. ನಮ್ಮ ತಂಡ ಆ ಕ್ಷಣ ತಂಡ ಹೊಡೆಯುತ್ತೆ. ಆತನ ವರ್ತನೆ ನೋಡಿ, ಕೈಯಲ್ಲಿ ತಾಮ್ರದ ಬಿಂದಿಗೆ ಹಿಡಿದು ವಿಚಿತ್ರ ರೀತಿಯಲ್ಲಿ ವರ್ತನೆ ಮಾಡ್ತಾನೆ. ನಾವು ಎಷ್ಟು ಹಣವನ್ನು ಕೂಡ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ ತಕ್ಷಣ ಆತ ತನ್ನ ಆಟವನ್ನು ಶುರು ಮಾಡ್ತಾನೆ. ಆತನ ಆ ವರ್ತನೆ ಹೇಗಿತ್ತು ಅದನ್ನು ಕೂಡ ನಿಮ್ಮ ಮುಂದೆ ಇರ್ತೀವಿ. ಹೋಗಿದ್ದೆ ಅಂದ್ರೆ ಮಾತಾ ಬಂದ್ಬಿಡು ಸ್ವಲ್ಪ ಒಂದು ಅರ್ಥ ಹೊರಗೆ ಹಣ ಕೊಡ್ತೀವಿ ಅಂದ ತಕ್ಷಣ ಆತ RCBಯನ್ನ ನಾನು ಗೆಲ್ಲಿಸ್ತೀನಿ ಅಂತ ಹೇಳ್ಕೊಂಡು ಪೂಜೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಆತ ಆಡುವಂತ ಆಟ, ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ವಿಚಿತ್ರವಾಗಿ ವರ್ತನೆಯನ್ನ ಶುರು ಮಾಡ್ತಾನೆ. ಕೂದಲು ಹಾರಾಡಿಸಿ ವಿಚಿತ್ರವಾಗಿ ಆಡ್ತಾನೆ. ಅದನ್ನ ನೋಡಿ ನಮ್ಮ ತಂಡ ಬೆಚ್ಚಿ ಬೀಳುತ್ತೆ. ಹಣ ಕೊಟ್ರೆ RCBಗೆ ಕಪ್ ಫಿಕ್ಸ್ ಅಂತ ಆತ ಭರವಸೆಯನ್ನ ಕೊಡ್ತಾನೆ. RCB ತಂಡದಲ್ಲಿ ಒಂದಷ್ಟು ತೊಡಕುಗಳು ಇದ್ದಾವೆ, ಅದನ್ನ ಸರಿ ಮಾಡಬೇಕು ಅಂತ ಹೇಳ್ತಾನೆ. ಫೈನಲ್ ಆಡುವಾಗ RCB ತಂಡಕ್ಕೆ ಒಂದಷ್ಟು ತೊಡಕುಗಳು ಇದೆ, ಅದನ್ನ ಸರಿ ಮಾಡದೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನಾನು ಮಾಟ ಮಾಡಿದ್ರೆ ಅದೆಲ್ಲ ತೊಡಕುಗಳು ಕೂಡ ಸರಿ ಹೋಗುತ್ತೆ, ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾರೆ. ಈ ರೀತಿಯಾಗಿ ನಮ್ಮ ಮುಂದೆ ಆತ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಮಾಟ ಮಾಡಿ ಎಲ್ಲವನ್ನ ಕೂಡ ಸರಿ ಮಾಡ್ತೀನಿ ಅಂತ ಈ ಕಳ್ಳ ಬಾಬಾ ಹೇಳ್ತಾನೆ. 15,000 ಹಣಕ್ಕೆ ಮಾಟ ಮಾಡೋದಕ್ಕೆ ರೇಟ್ ಕೂಡ ಫಿಕ್ಸ್ ಆಗತ್ತೆ. 15,000 ಕೊಡ್ಬೇಕು ಅಂತ ತಾಮ್ರದ ಹಾಳೆಯಲ್ಲಿ ಹೆಸರನ್ನ ಬರೆದು ನಾಟಕ ಶುರು ಮಾಡ್ತಾನೆ. ವಿರಾಟ್ ಕೊಹ್ಲಿ ಹೆಸರು ಬರೆದು ಒಂದು ತಾಯತವನ್ನ ರೆಡಿ ಮಾಡ್ತಾನೆ ಈ ಕಳ್ಳ ಬಾಬಾ. ನಮ್ಮ ತಂಡದವರ ಕಾಲಿಗೆ ಕಪ್ಪು ದಾರವನ್ನ ತಾಯತವನ್ನ ಕಟ್ತಾನೆ. ಮತ್ತೆ ನಮ್ಮ ಒಟ್ಟು ಕೈ ಹಿಡ್ದಂಗೆ RCB ಗೆದ್ದು ನಮ್ಮ ಕೈ ಹಿಡಿತು ಆಕೈತಲ್ರಿ. ಹಾಂ ರೀ, ಮುಂದಿನ ಟೀಮ್ನಾಗ ಒಟ್ಟೆ ಹೆಸರಿಲ್ಲಂಗೆ ಹೋಗ್ಬೇಕ್ರಿ. ಅದು ಅದೇ ಹಾಕೋದ್ರಿಂದ ಇದೆ ಸರ್, ಕಾಲ್ತಾರೆ ಇದೆ ಸರ್, ಅಪ್ಪರ ಕಾಲ ಇರಲಿ ಅಂದ್ರೆ ಎಷ್ಟೋ ಇದು ಮನ್ಸಿಗೆ ತಗೋತೈತ್ರಿ, ಜಕ್ಕೋತೈತ್ರಿ ಏನಾದ್ರು. ಇದು ನಿಂಬೆಹಣ್ಣು ಅರ್ಧ ಬೋಲ್ ಜಲ್ಕಕ್ರಿ, ಅದೇನು ಹೊಟ್ಟಿಗೆ ತಗೋರಿ. ಇದು ಇದ್ರಾಗ ನಮ್ದು ಕೆಲಸ ಆದ್ರೆ ಆತ ಇಲ್ಲ ಮಾಡಿಕೊಡೋಣ್ರಿ. 2 ಸಮಸ್ಯೆಗಳಿಂದ ಅವ್ರಿಬ್ಬರ ಡಲ್ ಆಡ್ತಾರೆ. 7,000 to 8,000 ರೂಪಾಯಿ ಇದೊಂದು ಖರ್ಚದ. ಇದು ಮಾಡಿಕೊಂಡ್ರು ಸ್ಲೋಲಿಂದ ಹೋಗುತ್ತದ್ರಿ. 7,000 to 8,000 ಫುಲ್ ಫಾಸ್ಟ್. ನೀವು ಯಾವ್ದು ಫೇಲ್ ಆಗಬಾರ್ದಪ್ಪ ಒಂದು ಅವರು ಸರ್ ಕಡೆ ಮಾತು 15 ತಗೋತೀನಿ, ಸರ್ ಕಡೆ ನೋಡಿ ಒಂದು 12 ರೂಪಾಯಿನ ನಿಮ್ಗೆ ಖರ್ಚು ಬರ್ಬೋದು ರೀ. ಈಗ ಇದು ರೀ 3ನೇ ತಾರೀಕಿಗೆ ಮ್ಯಾಚ್ ಐತ್ರಿ, ಅದು ಹೆಂಗೆ ನಿಮ್ಮ ಬಾಯಿಲಿ ಗೆದ್ರೆ ಸಾಕ್ರಿ ಆಗತ್ತದ್ರಿ. ಸ್ವಲ್ಪ ಅದ್ರೊಳಗೆ ನೀವು ಏನು ಮಾಡ್ಕೊಂಡು ಹೋಗ್ತೀನಿ ನೋಡ್ರಿ, ಅದು ಮಾತ್ರ ಆಗ್ತದ. ನೀವು ಹೇಳಿದ್ ಮಾಡ್ತದೆ.
ಈಗ ಹೇಳಿದ್ನಲ್ರಿ ಹಾಂ ಎಷ್ಟು ಜಲ್ದಿ ಮಾಡ್ಕೊಂಡು ಇಳಿತ್ರಿ ಹಾಂ ರೀ ಕಣದಾಗ ಹಾಂ ಅಷ್ಟು ಜಲ್ದಿ ನಿಮ್ಮ ಕೆಲಸ ಆಗ್ತದೆ. ಈ ಒಟ್ಟಿಗೆ ಏನು ಮುಂದಿನ ಫೈನಲ್ ಮ್ಯಾಚ್ ನಮ್ಮ ಕೈಯಾಗೈತೆ ಅಂದಂಗೆ ಆತು. ಅದು ನಿಮ್ಮ ಬಾಯಿನ ಕೇಳೋದು ನಮಗೂ ಆಸೆ. ಇಲ್ಲ ಆಗತ್ತದ್ರಿ. ಹಾಂ ಇದ್ದಿದ್ದು ಹೇಳಾಗತ್ತೀನಿ ನಾನು. ಹಾಂ ಮಾಡಿಕೊಡೋದು ನನ್ಗೆ ಆಶೀರ್ವಾದ ಮಾಡಿಕೊಡೋದು ನನ್ನ ಕಡೆ ಹೇಳ್ತಾರೆ. ಹಾಂ ಮೇನ್ ಕ್ಯಾಪ್ಟನ್ ಯಾರು? RCB ಇದನ್ನ ರೀ ಕೊಹ್ಲಿ ಅವ್ರ ರೀ. ವಿರಾಟ್ ಕೊಹ್ಲಿ ರೀ. ಹಾಂ ವಿರಾಟ್ ಕೊಹ್ಲಿ. ಯಾವಾಗ ಅದಾವ್ರಿ ಫೈನಲ್? 3ನೇ ತಾರೀಕಿಗೆ ಏನಾಗತ್ತಾರ ರೀ? ಅಪ್ಪಣ್ಣ ಅಲ್ರಿ. ಹಾಂ ರೀ ಇಲ್ಲಿ ಪೂಜೆ ಹಚ್ಚಿರ್ತೀನಿ ರೀ. ಮುಂದಿನ ಟೀಮ್ನಾಗ ಒಟ್ಟೆ ಹೆಸರಿಲ್ಲ ನಂಗೆ ಹೋಗ್ಬೇಕ್ರಿ ಅದು. ಅದೇ ಹಾಕೋದ್ರಿ ಇದೆ ಸರ್. ಕಾಲ್ತಾರೆ ಇದೆ ಸರ್. ಅಪ್ಪರ ಕಾಲ ಇರ್ಲಿ ಅಂದ್ರೆ ಎಷ್ಟೋ ಇದು ಮನಸ್ಸಿಗೆ ತಗೋತೈತ್ರಿ. ಹಾಂ ಜಕ್ಕೋತೈತ್ರಿ ಏನಾದರೂ. ಇದು ನಿಮ್ಮೇಲೆ ಅರ್ಧ ಹೋಲ್ ಜೋತದ್ರಿ. ಹಾಂ ಅರ್ಧ ಇದು ಹೊಟ್ಟಿಗೆ ತಗೋರಿ. ಇದು ನಾವು ಮ್ಯಾಚ್ ನೋಡೋದ್ನ ಕುತ್ಕೊಂಡು ನೋಡೋಂಗಿಲ್ಲ ಅಥವಾ ಇಟ್ಕೊಂಡು ಮಗ್ಲು. ಹಾಂ ಬೇಕಾದಂಗೆ ಹಾಂ ಇದು ಇರ್ತದೆ ರೀ. ನಿಮ್ಮ ಮಗಲ್ಯಾಕೆ ನಿಮ್ಮ ಕೊಳಗೆ ಹಾಕಿ ಹಾಂ ನಮ್ಮ ಶುದ್ಧ ಅದೇ ನೀವ ನಿಮ್ಮ ಪಾದಕ್ಕೆ ಇಲ್ಲಿ ಏನು ಮುಟ್ಟಿಸ್ಬೇಕು ಏನು ನಮಗೆ ಬಿಡ್ರಿ ಮಹಾರಾಜ್ರ ಅದು. ನೀವು ಹೇಳಿ ಹೋಗ್ರಿ. ಹಾಂ ಅದ್ರ ತಗೋರಿ. ಏನು ನಮ್ದು ಕೆಲಸ ಆದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.